ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶಶಿಗೌಡ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ಬೆಳಗ್ಗೆನೇ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ನಾನು ಹೊರಟಿರೋದು ಆದಿಶಕ್ತಿ ಕೆಂಪಮ್ಮ ತಾಯಿ ಟೆಂಪಲ್ಗೆ. ಈ ಟೆಂಪಲ್ ಇರೋದು ಬಂದು ಕೊರಟಗೆರೆ ಹತ್ರ. ನಾವು ರೆಗ್ಯುಲರಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ. ಮೀನ್ಸ್ 1 ಮಂತ್ಸ್ಗೆ ಒಂದ್ಸಲಿ ಇಲ್ಲ 2 ಮಂತ್ಸ್ ಒಂದ್ಸಲಿ ಹೋಗ್ತೀವಿ. ಹೀಗೆ ನೀವ್ಯಾರಾದರೂ ಈ ಟೆಂಪಲ್ಗೆ ಬರೋರಾಗಿದ್ದರೂ ಕಮೆಂಟ್ ಮಾಡಿ. ಹಾಗೆ ನೋಡಿ, ಇವಾಗ ನಾವು ಟೆಂಪಲ್ ಹತ್ರ ಬಂದಿದ್ದೀವಿ. ಇದೇ ಕೊರಟಗೆರೆ ಹತ್ರ ಇರೋವಂಥ ಕೆಂಪಮ್ಮ ತಾಯಿ ಟೆಂಪಲ್. ತುಂಬ ಜನಕ್ಕೆ ಗೊತ್ತಿರುತ್ತೆ ಈ ಟೆಂಪಲ್. ತುಂಬ ಜನ ಎಲ್ಲ ಕಡೆಯಿಂದನೂ ಬರ್ತಾರೆ ಇಲ್ಲಿ. ಹಾಗೆ ಇವಾಗ ಯುಗಾದಿ ಆಗಿದ್ದು ಮೇ ಬಿ 7 ಡೇಸ್ಗೇನೋ ಜಾತ್ರೆನೂ ಇದೆ. ಅದು ಇನ್ನೊಂದ್ಸಲಿ ತಿಳ್ಕೊಂಡು ನಾನು ಪೋಸ್ಟ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಆದರೆ ಈ ಟೆಂಪಲ್ಗೆ ಹೋದರೆ ಏನೋ ಒಂಥರ ಸಮಾಧಾನ ಅಂತಲೇ ಹೇಳಬಹುದು. ನೋಡಿ, ಈ ಜಾತ್ರೆ ಟೈಮಲ್ಲೇ ಆರತಿ ಮಾಡಬೇಕು ಅನ್ನೋದೆಲ್ಲ ಏನೂ ಇಲ್ಲ ಇಲ್ಲಿ. ಎಲ್ಲ ಟೈಮಲ್ಲೂ ಅವ್ರವ್ರಿಗೆ ಅನುಕೂಲವಾಗಿರೋ ಟೈಮ್ಗಳಲ್ಲಿ ಅವ್ರು ಆರತಿ ಮಾಡ್ಕೋತಾರೆ. ಹಾಗೆ ಎಷ್ಟು ಚೆನ್ನಾಗಿ ಮಾಡ್ಕೊಂಬಂದಿದ್ರು ಆರತಿ ಅಂದರೆ ಅದು ನೋಡೋಕ್ಕೆ 2 ಕಣ್ಣು ಸಾಲಲ್ಲ ಅನ್ಬೋದು. ಹಾಗೆ ನೋಡಿ, ಇಲ್ಲಿ ಪೂಜೆ ಮಾಡಿಕೊಡ್ತಾರೆ. ಮನಸ್ಸಿಟ್ಟು ಏನಾದ್ರು ದೇವ್ರ ಹತ್ರ ಕೇಳ್ಕೊಂಡ್ರೆ ಅದೆಲ್ಲ ನಿಜ ಆಗುತ್ತೆ. ನನಗಂತೂ ತುಂಬ ವಿಷಯಗಳು ಇಲ್ಲಿ ನೆರವೇರಿದೆ. ನಿಮಗೂ ಏನಾದ್ರು ಸಮಸ್ಯೆ ಇದ್ದರೆ ನೀವು ಒಂದ್ಸಲಿ ಇಲ್ಲಿಗೆ ಭೇಟಿ ಕೊಡ್ಬೋದು. ಆದಿಶಕ್ತಿ ಕೆಂಪಮ್ಮ ತಾಯಿ ಟೆಂಪಲ್, ಚಿಕ್ಕ ಕೊರಟಗೆರೆ. ಹಾಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ತುಮಕೂರು ಕಡೆಗೆ. ಹೋಗ್ತಾ ಆನ್ ದ ವೇ ಯಾವುದೋ ಕಾಲ್ ಬಂತಂತ ಸ್ಟಾಪ್ ಮಾಡಿದೆ. ಅಮ್ಮ ಮಾತಾಡ್ತಾ ಇದ್ರು. ಅಲ್ಲಿಂದ ಹೋಗ್ತಾ ನಾವು ಪಾಲ್ಸಂದ್ರದ ಕಡೆಯಿಂದನೇ ನಾನು ಓಡಾಡೋದು ಊರುಗಳ ಕಡೆ ಹೋಗೋವಾಗ. ಇಲ್ಲೊಬ್ಬರು ತರಕಾರಿ ಮಾರ್ತಾರೆ, ಅಜ್ಜಿ ತಾತ. ಇವತ್ತು ಅವ್ರು ಇರಲಿಲ್ಲ, ಅವ್ರ ಮಗ ಇದ್ದರು. ನಾವಂತೂ ಹೋಗೋವಾಗ ಅಜ್ಜಿ ತಾತ ಅವರೇ ಬೆಳೆದು ವ್ಯಾಪಾರ ಮಾಡ್ತಾರೆ ಪಾಪ, ತರಕಾರಿಗಳು ಸೊಪ್ಪು ಎಲ್ಲನೂ. ನಾವಂತೂ ರೆಗ್ಯುಲರಾಗಿ ತೊಗೊಂಡು ಹೋಗ್ತೀವಿ. ಇಲ್ಲಿ ತುಂಬ ಫ್ರೆಶ್ ಆಗಿರುತ್ತೆ, ಮಾರ್ತಾ ಇರ್ತಾರೆ. ಹಾಗೆ ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನೆಕ್ಸ್ಟ್ ನಾವು ಮನೆಗೆ ಹೋಗಿ ಕಾಫಿ ಎಲ್ಲ ಕುಡ್ಕೊಂಡು ಅಮ್ಮ ಅಲ್ಲಿ ಸಂಬಂಧ ಐಟಮ್ ಎಲ್ಲ ಸಪ್ರೇಟ್ ಮಾಡ್ಕೊತಾಯಿದ್ರು. ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ? ಪ್ಲೀಸ್ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್.